ನಮ್ಮ ಕೇಂದ್ರದ ಬಜೆಟ್ ಏನು ಬರೋ ತಿಂಗಳಲ್ಲಿ ಒಂದು ಬಜೆಟ್ ಮಂಡನೆ ಮಾಡ್ತಾ ಇದೆ. ಅದಾಗಿ ಏನು ನಮ್ಮ ದೇಶದ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ, ಒಂದು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಆರೋಗ್ಯದ ಕಡೆ ಮತ್ತು ಶಿಕ್ಷಣದ ಕಡೆ ಒಲವು ತೋರಿಸ್ಬೇಕು. ಅದಾಗಿ ಹೆಚ್ಚಿನ ಏನು ಯುವಕರು ಇರೋದ್ರಿಂದ ಉದ್ಯೋಗಾವಕಾಶಗಳನ್ನೆಲ್ಲ ಕಲಿಸ್ಬೇಕಾಗುತ್ತೆ. ಅದಾಗಿ ಇಲ್ಲಿ ನಮ್ಮ ರಾಜ್ಯದ ಒಂದು ಏನು ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ, ಏನು ಜಿ ಎಸ್ ಟಿ ಇನ್ನಿತರೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಅದಾಗಿ ಇಲ್ಲಿ ತಾರತಮ್ಯ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಒಂದು ನಿರೀಕ್ಷೆ ಕ್ಕಿಂತ ಕಡಿಮೆ ಹಣ ಒಂದು ಬಿಡುಗಡೆ ಮಾಡ್ತಾ ಇರೋಂಥದ್ದು ಒಂದು ಸಂಗತಿ. ಹಾಗಾಗಿ ಈಗೇನು ಕೇಂದ್ರ ಸರ್ಕಾರ ಈಗೇನು ಬಜೆಟ್ ಏನು ಮಂಡನೆ ಮಾಡ್ತಾ ಇದೆ, ನಮ್ಮ ರಾಜ್ಯದ ಪಾಲನ್ನು ಇಲ್ಲಿ ಸರಿಸಮಾನವಾಗಿ ಹಂಚಿಕೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ. ಅದಾಗಿ ಏನು ಈ ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಇನ್ನಿತರ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿ ಒಂದು ಬೆಲೆ ಏರಿಕೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಡಿಮೆ ಮಾಡಬೇಕಂತ ನಾವು ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿಯೂ ಅಷ್ಟೇ ಮೊನ್ನೆ ತಾನೇ ಡೀಸೆಲ್, ಪೆಟ್ರೋಲು, ಅಗತ್ಯ ವಸ್ತುಗಳ ಬೆಲೆ ಮತ್ತು ಬೇರೆ ಇನ್ನಿತರೆ ಬೆಲೆಗಳನ್ನೆಲ್ಲ ಏರಿಕೆ ಮಾಡಿದೆ. ನಾವು ನಮ್ಮ ರಾಜ್ಯದ ಒಂದು ಏನು ಆಡಳಿತ, ನಾವು ಅವರ ವಿರುದ್ಧ ಒಂದು ಖಂಡಿಸ್ತಾ ಇದ್ದೀವಿ. ಹೆಚ್ಚಾಗಿ ಜನರ ಒಂದು ಮೇಲೆ ತೆರಿಗೆ ಹೊರಿಸೋಂಥದ್ದಾಗಲಿ, ಇನ್ನಿತರೆ ಏನು ಅಗತ್ಯ ವಸ್ತುಗಳ ಮೇಲೆ ತೆರಿಗೆ ವಿಧಿಸುವಂಥದ್ದಾಗಲಿ, ಇದರಿಂದ ಜನರಿಗೆ ಹೆಚ್ಚಿನ ಅನಾನುಕೂಲ ಆಗುತ್ತೆ. ಸಾಮಾನ್ಯ ಜನರ ಜೀವನ ಒಂದು ಕಷ್ಟ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ.